ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ವಿದುರ ಧೃತರಾಷ್ಟ್ರನಿಗೆ ತನ್ನ ವಿರಾಟ್ ಜೀವನದ ಅನುಭವವನ್ನು, ತನ್ನ ಪ್ರಚಂಡವಾದ ಬುದ್ಧಿವಂತಿಕೆಯಲ್ಲಿ ತಿಳಿಯಲ್ಪಟ್ಟಂತಹ ಜ್ಞಾನ ಸಾಗರವನ್ನು ಧೃತರಾಷ್ಟ್ರನಿಗೆ ಧಾರೆ ಎರೆದು ಕರುಣೆಯನ್ನು ಮಾಡಿ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಇದಕ್ಕೆ ವಿದುರ ನೀತಿ ನಮಗಂತೂ ತುಂಬ ಫಲಕಾರಿಯಾಗಿದೆ. ಧೃತರಾಷ್ಟ್ರ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಯಾಕೆ ಇವತ್ತು ಸಾಯುವ ಹೆದರಿಕೆ ನನಗೆ ಬರ್ತಾ ಇದೆ? ಅಂದಿನ ಕಾಲದ ಜನರಿಗೆ ತುಂಬ ಸಮೃದ್ಧವಾದ ಆಯುಷ್ಯ. ಭೀಷ್ಮಾಚಾರ್ಯ 800 ವರ್ಷ ಬದುಕಿದವರಾಗಿದ್ದರೆ ಧೃತರಾಷ್ಟ್ರ, ವಿದುರ ಇವರು ಹೆಚ್ಚು ಕಡಿಮೆ 600-700 ವರ್ಷಗಳವರೆಗಂತೂ ಬದುಕಿದ್ದಾರೆ. ಇದರಲ್ಲಿ 600 ಅಂತೂ ಸರಳವಾಗಿ 600 ವರ್ಷ ಬದುಕಿದ್ದಾರೆ. ಅಷ್ಟು ಸುದೀರ್ಘವಾದ ಆಯುಷ್ಯ
ಇದ್ದವನಿಗೇ ನನಗೆ ಭಯವಾಗ್ತಾ ಇದೆ ಅಂದ ಮೇಲೆ ಇನ್ನು 100 ವರ್ಷದ ಆಯುಷ್ಯವಂತರಿಗೆ ಯಾಕೆ ಭಯ, ಯಾಕೆ ಆಯುಷ್ಯ ಕ್ಷೀಣಿಸ್ತಾ ಯಾಕೆ ಬರ್ತಾ ಇದೆ, ಯಾಕೆ ಆಯುಷ್ಯ ಹ್ರಾಸವಾಗ್ತಾ ಇದೆ ಅಂತ ಪ್ರಶ್ನೆ ಕೇಳಿದಾಗ ವಿದುರ ಬಹಳ ಸೊಗಸಾದ ಉತ್ತರವನ್ನು ಕೊಡ್ತಾನೆ. ಊರ್ಧ್ವಂ ಪ್ರಾಣಾಹ್ಯುತ್ಕ್ರಾಮಂತಿ ಯೂನ ಸ್ಥವಿರ ಆಯತಿ ಪ್ರತ್ಯುತ್ಥಾನ ಅಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ. ಇವತ್ತಿನ ಹುಡುಗರು, ಇವತ್ತಿನ ಯುವಕರು ಅರ್ಥಮದ, ಅನ್ನಮದ, ರೂಪಮದ, ಪ್ರತಿಷ್ಠೆಯ ಮದ ಇತ್ಯಾದಿ ಅನೇಕ ಮದಗಳಲ್ಲಿ ವಿದ್ಯಾಮದ, ಇವುಗಳಲ್ಲಿ ಸಿಲುಕಿದ ಯುವಕರು ಅವಶ್ಯವಾಗಿ ಕೇಳಬೇಕು, ತಮ್ಮ ಆಯುಷ್ಯ ಹೇಗೆ ಘಟಿಸುತ್ತಿದೆ, ಹೇಗೆ ಕ್ಷೀಣಿಸ್ತಾ ಇದೆ, ಹೇಗೆ ಸೊರಗುತ್ತಾ ಇದೆ, 100ಕ್ಕಿದ್ದಿದ್ದು 10, 70, 80ಕ್ಕೆ ಯಾಕೆ ಬಂದು ನಿಂತಿದೆ, ಹಾಗಾದರೆ ನಮ್ಮ ಆಯುಷ್ಯ ಏನು, ಆಯುಷ್ಯ ಕಡಿಮೆಯಾದಷ್ಟು ಸಾಧನೆ ಕುಂಠಿತವಾಯಿತಲ್ಲವೇ ಇತ್ಯಾದಿಗಳನ್ನು ಅವಶ್ಯವಾಗಿ ವಿಚಾರ ಮಾಡಬೇಕು. ಯಾಕೆ ಅಂತ ಕೇಳಿದಾಗ ಇವತ್ತು ಎಲ್ಲರೂ ನನ್ನಿಂದ ಮೊದಲು ಮಾಡಿಕೊಂಡು ಎಲ್ಲರೂ ಆಯುಷ್ಯ ಕ್ಷೀಣಕ್ಕಾಗಿ ನಿರಂತರ ಪ್ರಯತ್ನ ಪಡ್ತಾ ಇದ್ದೇವೆ ನಾವು. ಏನು ಅಂತಂದರೆ ತಂದೆ ತಾಯಿಗಳು, ಗುರುಗಳು, ಹಿರಿಯರು ಬಂದಾಗ, ಅಜ್ಜ ಅಜ್ಜಿ ಮೊದಲಾದವರು ಬಂದಾಗ ಕಾಲ ಮೇಲೆ ಕಾಲು ಹಾಕಿಕೊಂಡು ಅವರು ಬಂದಿದ್ದಾರೋ ಇಲ್ಲೋ ಎನ್ನುವುದು ಲಕ್ಷ್ಯವನ್ನೂ ಕೊಡದೇನೆ ಹೇಗೆ ನೋಡಿ, ಡ್ಯಾಡಿ ಬಂದ್ರ, ಪಾಪ ಬಂದ್ರ, ಹಾಯ್ ಹಲೋ ಅಂತ ಹೇಳಿ ಮಾತನಾಡ್ತೇವಲ್ಲ, ಈ ಮಾತನಾಡುವುದರಿಂದಲೇ ಯಾಕೆ ಇವೆಲ್ಲ ಮದಗಳ ಪ್ರಭಾವ, ಅನ್ನಮದ, ಅರ್ಥಮದ, ರೂಪಮದ, ವಿದ್ಯಾಮದ ಇವುಗಳ ಪ್ರಭಾವ. ಈ ಪ್ರಭಾವಗಳಿಂದ ತೋರುವ ದುರಹಂಕಾರದ ವರ್ತನೆ ಏನಿದೆ ಇದುವೇ ಆಯುಷ್ಯವನ್ನು ಕ್ಷೀಣಿಸ್ತಾ ಇದೆ, ಕ್ಷೀಣ ಮಾಡೇ ಹಾಕ್ತಾ ಇದೆ. ಹಾಗಾದರೆ ಏನು ಮಾಡಬೇಕು ಅಂತಂದರೆ ಯೂನಃ ಯುವಕನಾದ ಮನುಷ್ಯ ಸ್ಥವಿರ ಆಯಾತಿ, ಹಿರಿಯರು, ತಂದೆ ತಾಯಿಗಳು, ಗುರುಗಳು, ಅಜ್ಜ ಅಜ್ಜಿಯರು, ಅತ್ತೆ ಮಾವಂದಿರು ಎದುರಿಗೆ ಬಂದಾಗ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ಎದ್ದು ನಿಂತು ಆಗ ಸ್ವಾಗತವನ್ನು ಹೇಳಿ ಅಭಿವಾದನ ಮಾಡಿ ನಮಸ್ಕಾರವನ್ನು ಮಾಡಿ ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟು ತಾನು ಕೈ ಕಟ್ಟಿಕೊಂಡು ನಿಲ್ಲದಿದ್ದರೆ ಏನಾಗತ್ತೆ ಅಂತಂದರೆ ನಮ್ಮ ಜೀವ ಮೇಲೆ ಹಾರಿಬಿಟ್ಟಿರುತ್ತೆ ಅಂತೆ, ಪ್ರಾಣ ಶ್ವಾಸೋಚ್ಛ್ವಾಸ ಮೇಲೆ ಹಾರಿರುತ್ತೆ. ಇವನು ಎದ್ದು ನಿಂತು ಸ್ವಾಗತವನ್ನು ಮಾಡಿ ಅಭಿವಾದನ ನಮಸ್ಕಾರವನ್ನು ಮಾಡಿ ಆದರ ಗೌರವವನ್ನು ಕೊಟ್ಟು ಅವರಿಗೆ ಆಸನವನ್ನು ಕೊಟ್ಟು ತಾನು ನಿಲ್ಲಿಸಿದ, ತಾನು ನಿಂತ ಆಗ ಆ ಶ್ವಾಸೋಚ್ಛ್ವಾಸ ತೆಳಗೆ ಬರುತ್ತೆ, ಗಾಳಿ ತೆಳಗೆ ಬಂದು ಅವನಲ್ಲಿ ಗಟ್ಟಿಯಾಗಿ ನಿಲ್ಲತ್ತೆ. ಇಲ್ಲದೇ ಇದ್ದರೆ 1 ದಿನ 2 ದಿನ 4 ದಿನದ ಆಯುಷ್ಯ ಹೋಗಿದ್ದು ಹೋಗೇ ಬಿಡತ್ತೆ. ಈ ಕ್ರಮದೊಳಗೆ ಕಡಿಮೆಯಾಗ್ತಾ ಬರ್ತಾ ಇದೆ. ಇದೇ ಮಹಾಭಾರತದಲ್ಲಿ ಇನ್ನೊಂದು ಕಡೆಗೆ ಬಹಳ ಸುಂದರವಾದ ಮಾತು ಬರುತ್ತೆ. ನಿತ್ಯಂ ವೃದ್ಧೋಪಸೇವಿನಃ, ಪ್ರತಿನಿತ್ಯದೊಳಗೆ ವೃದ್ಧರ ಉಪಸೇವನೆಯನ್ನು ಯಾರು ಮಾಡ್ತಾರೆ, ಚೆನ್ನಾಗಿ ಸೇವೆಯನ್ನು ಯಾರು ಮಾಡ್ತಾರೆ, ಅವರ ಆಯುಷ್ಯ, ಅವರ ಜ್ಞಾನ, ಅವರ ಶ್ರೀಮಂತಿಕೆ, ಅವರ ಕೀರ್ತಿ ಬೆಳೀತಾ ಹೋಗುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ನಮ್ಮ ಆಯುಷ್ಯ ಕ್ಷೀಣವಾಗೋದಕ್ಕೆ ಅನೇಕ ಕಾರಣಗಳಿವೆ. ಆ ಅನೇಕ ಕಾರಣಗಳಲ್ಲಿ ದೈನಂದಿನವಾಗಿ ಕ್ಷೀಣಿಸಿಕೊಳ್ಳುವುದಕ್ಕೆ ಮಾಡಿಕೊಳ್ತಾ ಇರುವಂತಹ ಅದ್ಭುತವಾದ ಕಾರಣವೇನು ಅಂತಂದರೆ ಅದು ಗುರುಗಳು, ತಂದೆ ತಾಯಿಗಳು, ಹಿರಿಯರು, ವೃದ್ಧರು ಬಂದಾಗ ಎದ್ದು ನಿಂತು ಸ್ವಾಗತವನ್ನು ಮಾಡದೇ ಇರೋದು. ಅಟ್ಲೀಸ್ಟ್ ಅವ್ರು ಬಂದಿದ್ದಾರೆ ಏನೋ ಎಚ್ಚರಿಕೆಯೂ ಇಲ್ಲದೆ ಇರುವಷ್ಟು ತನ್ನ ಗುಂಗಿನೊಳಗೆ ತಾನು ತನ್ಮಯನಾಗಿ ಹೋಗಿರ್ತಾನೆ. ಏನಂತ ದೊಡ್ಡ ಗುಂಗಿರುತ್ತೆ ಇದರಿಂದ? ಒಂದು ತನ್ನ ಪ್ರೆಸ್ಟೀಜ್, ನಾನು ದೊಡ್ಡವನಾಗಿದ್ದೇನೆ ಅಂತ ಹೇಳಿ ತಂದೆ ತಾಯಿಗಳ ಮೇಲೆ ಜೋರು ಮಾಡಿ ತೋರಿಸಿಕೊಳ್ಳಬಹುದು. ಆದರೆ ಹಾನಿ ಮಾತ್ರ ದೊಡ್ಡದಾಗಿರ್ತಕ್ಕಂಥ ಹಾನಿ ಅವನಿಗೆ ಇರುವಂತಹದ್ದು ಆಯುಷ್ಯ ಕ್ಷೀಣವಾಗುತ್ತೆ. ಆದ್ದರಿಂದಾಗಿ ಧೃತರಾಷ್ಟ್ರ ಈ ತಪ್ಪು ನೀ ಎಂದೂ ಮಾಡಿಲ್ಲಲ್ಲ. ಎಷ್ಟು ಚೆನ್ನಾಗಿ ಕೇಳ್ತಾನೆ ವಿದುರ. ಮುಂದೆ ಹೇಳ್ತಾನೆ, ಪೀಠಂ ದತ್ವಾ ಸಾಧವೇ ಅಭ್ಯಾಗತಾಯ ಆನೀಯಾಪಃ ಪರಿನಿರ್ಣಿಜ್ಯ ಪಾದೌ ಸುಖಂ ಪೃಷ್ಟ ಪ್ರತಿವೇದ್ಯ ಆತ್ಮಸಂಸ್ಥಾಂ ತಥೋ ದದ್ಯ ಅನ್ನಂ ಅವೇಕ್ಷ ಧೀರ. ತಂದೆ ತಾಯಿಗಳು ಹಿರಿಯರು ಬಂದಾಗ ಏನು ಮಾಡಬೇಕು ಹೇಳಿದರು. ಇನ್ನು ಅತಿಥಿ ಮನೆಗೆ ಬಂದಾಗ, ಬ್ರಾಹ್ಮಣ ಮನೆಗೆ ಬಂದಾಗ ಪೀಠಂ ದತ್ವ, ಮೊದಲಿಗೆ ಆಸನವನ್ನು ಕೊಡುವುದು, ಆನೀಯಾಪಃ ನೀರು ಕೊಡುವುದು,
ಪರಿನಿರ್ಣಿಜ್ಯ ಪಾದ ಪ್ರಕ್ಷಾಲನೆಯನ್ನು ಮಾಡುವಂತಹದ್ದು. ಸುಖಂ ಪೃಷ್ಠ ಚೆನ್ನಾಗಿದ್ದೀರಾ ಅಂತ ಪ್ರೀತಿಯಿಂದ ಕೇಳುವುದು. ಪ್ರತಿವೇದ್ಯ ಆತ್ಮ ಸಂಸ್ಥಾಂ ತನ್ನಲ್ಲಿ ಏನಿದೆ ಅದನ್ನು ತಾನು ಸಮರ್ಪಣೆಯನ್ನು ಮಾಡಿಕೊಂಡು ತಥೋ ದದ್ಯಾತ್ ಆಮೇಲೆ ಬಿಸಿ ಬಿಸಿಯಾದ ಅಡಿಗೆಯನ್ನು ಮಾಡಿ ರುಚಿಯಾದ ಅಡಿಗೆಯನ್ನು ಮಾಡಿ ಅತಿಥಿ ಭೋಜನವನ್ನು ಮಾಡಿದ ಪುಣ್ಯಾತ್ಮನ ಆಯುಷ್ಯ ಮಲ್ಟಿಪಲ್ ಹೆಚ್ಚಾಗಿ ಬೆಳೀತಾ ಹೋಗುತ್ತೆ. ಪೂರ್ಣವಾದ ಆಯುಷ್ಯವನ್ನು ತಾನು ಪಡೆದುಕೊಳ್ತಾನೆ. ಇವತ್ತು ತಂದೆ ತಾಯಿಗಳು ಇದ್ದ ಮನೆಯಲ್ಲಿ ಅತಿಥಿ ಅಭ್ಯಾಗತರು ಬಂದರೆ ಮಗ ಎದ್ದು ಹೋಗಿಬಿಡ್ತಾನೆ ಅವರು ಮಾತನಾಡ್ತಾರೆ ಅಂತ. ಹೀಗೆ ಅವಮಾನವನ್ನು ಮಾಡಿ ಹೋಗೋನ ಆಯುಷ್ಯ ಎಲ್ಲಿಂದ ಉಳಿಯಬೇಕು? ಕ್ಷೀಣವಾಗದೆ ಇನ್ನೇನು? ಇಡೀ ಕುಟುಂಬ ದುಃಖ ಪಡಬೇಕಾಗತ್ತೆ. ಒಬ್ಬನ ಆಯುಷ್ಯ ಕ್ಷೀಣಿಸ್ತು ಅಂತಾದರೆ ಇಡೀ ಕುಟುಂಬ ದುಃಖ ಪಡಬೇಕಾಗತ್ತೆ, ಇಡೀ ಕುಟುಂಬ ಒದ್ದಾಡಬೇಕಾಗತ್ತೆ. ಆದ್ದರಿಂದಾಗಿ ಅತಿಥಿ ಅಭ್ಯಾಗತರು ಬಂದಾಗ ಸರ್ವಥಾ ಅವಮಾನ ಮಾಡೋದು ಬೇಡ. ಶ್ರೀಮನ್ ಮಹಾಭಾರತದಲ್ಲಿ ಬಂದಂತೆ ಆಸನಾದಿಗಳನ್ನು ಕೊಟ್ಟು ಉಪಚಾರವನ್ನು ಮಾಡೋಣ. ಅದರಿಂದ ನಮ್ಮ ಆಯುಷ್ಯ ದೃಢವಾಗಿ ಉಳಿಯುತ್ತೆ, ಉಳಿದ ಆಯುಷ್ಯ ಸಾರ್ಥಕವಾಗತ್ತೆ, ಸಾಧಕ ಜೀವನ ನಡೀಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ಬಂದವರಿಗೆಲ್ಲರಿಗೂ ಅನ್ನವನ್ನು ಕೊಡುವುದು ಅಂತದಲ್ಲ. ಯಸ್ ಯೋದಕಂ ಮಧುಪರ್ಕಂ ಗಾಂಚ ನ ಮಂತ್ರಮಿತ್ ಪ್ರತಿಗೃಹಾತಿ ಗೇಹೆ ಲೋಭಾತ್ ಭಯಾದತ ಕಾರ್ಪಣ್ಯತೋವ ತಸ್ಯ ಅನರ್ಥಂ ಜೀವಿತು ಮಾಹುರಾರ್ಯ. ಹಣ ಬೇಕು ಎಂಬ ಆಸೆಯಿಂದ ಬ್ರಾಹ್ಮಣ ಬಂದು ಮಧುಪರ್ಕವನ್ನು ಆಕಳನ್ನು ತಾನು ಪ್ರತಿಗೃಹಾತಿ ತಾನು ಸ್ವೀಕಾರವನ್ನು ಮಾಡಿದ ಅಂತಾದರೆ ಅವನಿಗೆ ದೊಡ್ಡ ಅನರ್ಥವೂ ಆಗತ್ತೆ. ಇದು ಅತಿಥಿಗೂ ಎಚ್ಚರಿಕೆಯನ್ನು ಕೊಡುತ್ತೆ. ತನಗೇನೋ ಹಣ ಬೇಕಾಗಿದೆ ಅಂತೇಳಿ ಬ್ರಾಹ್ಮಣ ಕಂಡವರ ಮನೆಗೆ ಹೋಗಿ ಕೂತು ಹರಟೆ ಹೊಡೆದು ತಾನೊಂದು 10 ರೂಪಾಯಿ ದಕ್ಷಿಣೆಯನ್ನು ತೆಗೆದುಕೊಂಡು ಬಂದರೆ ಅವನಿಗೆ ಅನರ್ಥ ಗ್ಯಾರಂಟಿ. ಬಂದ ಅತಿಥಿಗೆ ಯೋಗ್ಯವಾದ ಸತ್ಕಾರವನ್ನು ಮಾಡದಿದ್ದರೆ ಅವನಿಗೆ ಅನರ್ಥವಾಗೋದು ಗ್ಯಾರಂಟಿ. ಇದು ಇಬ್ಬರಿಗೂ ಅನ್ವಯಿಸುವಂತ ಹೇಳ್ತಾರೆ. ಇಬ್ಬರು ಅತಿಥಿ ಆಗಲಿ ಆತಿಥೇಯನಾಗಲಿ ಇಬ್ಬರು ಎಚ್ಚರಿಕೆಯಿಂದ ಇರಬೇಕು. ಇದು ಶ್ರೀಮನ್ ಮಹಾಭಾರತ ಆಯುಷ್ಯ ದಾರ್ಢ್ಯತೆಗೆ ಕೊಟ್ಟಂತಹ ಅದ್ಭುತವಾದಂತಹ ಉಪಾಯವಿದೆ. ಮುಂದೆ ಹೇಳ್ತಾ ಅವಿಕ್ರಿಯೇಯಂ ಲವಣಂ ಪಕ್ವಮನ್ನಂ ದಧಿ ಕ್ಷೀರಂ ಮಧು ತೈಲಂ ಘೃತಂಚ ತಿಲಾ ಮಾಂಸಂ ಫಲಮೂಲಾನಿ ಶಾಕಂ ರಕ್ತಂ ವಾಸ ಸರ್ವಗಂಧ ಗುಡಾಶ್ಚ. ಕೆಲವುಗಳನ್ನು ನಾವು ಮಾರಾಟಕ್ಕೆ ಇಟ್ಟು ಬಿಟ್ಟಿದ್ದೇವೆ. ಎಂದಿಗೂ ಮಾರಾಟ ಮಾಡದ ವಸ್ತುಗಳು ಯಾವುದು ಅಂತಂದರೆ ಮೊಟ್ಟ ಮೊದಲನೇದ್ದು ಲವಣ, ಉಪ್ಪು ಮಾರಾಟ ಮಾಡಬಾರದು. ಪಕ್ವವಾದ ಅನ್ನ ಅಡಿಗೆಯನ್ನು ಸರ್ವಥಾ ಮಾರಾಟ ಮಾಡಬಾರದು. ಎರಡನೇದು ದಧಿ, ಮೊಸರು, ಹಾಲು, ಜೇನುತುಪ್ಪ, ಎಣ್ಣೆ, ತುಪ್ಪ, ತಿಲ, ಎಳ್ಳು, ಮಾಂಸ, ಫಲಮೂಲಗಳನ್ನು, ಶಾಖ ಪಲ್ಯಗಳನ್ನು, ಕೆಂಪು ಬಟ್ಟೆಯನ್ನು, ಸರ್ವಗಂಧ ಹಾಗೂ ಬೆಲ್ಲ ಇವುಗಳನ್ನು ಸರ್ವಥಾ ಮಾರಬಾರದು. ಇವುಗಳನ್ನು ಯಾವಾಗ ಮಾರಾಟಕ್ಕೆ ಇಡ್ತಾನೆ ಅವನ ಆಯುಷ್ಯ ಕ್ಷೀಣಿಸ್ತಾ ಬರುತ್ತೆ. ಎಷ್ಟು ಘೋರವಿದೆ ಮಹಾಭಾರತ, ಎಷ್ಟು ಸೂಕ್ಷ್ಮವಾದ ಧರ್ಮಗಳನ್ನು ತಿಳಿಸಿಕೊಡ್ತಾ ಇದೆ. ನಮ್ಮ ತಂದೆಯವರು ಯಾವಾಗಲೂ ಒಂದು ಮಾತನ್ನು ಹೇಳಬೇಕು. ಮಡೆ ಹೋಟೆಲ್ ಈಗಿನ ಯಾರಾದರೂ ಶ್ರಾದ್ದ ಪಕ್ಷಗಳನ್ನು ಮಾಡಿ ಇಂಥಲ್ಲಿ ಬರೆಸಿದ್ದೇವೆ, ಇಂಥಲ್ಲಿ ಶ್ರಾದ್ದ ಮಾಡ್ತಾ ಇದ್ದೇವೆ, ನೀವು ಬರಬೇಕು ಅಂತ ಹೇಳಿದರೆ ಮಡಿ ಹೋಟೆಲ್ಗೆ ನಾನು ಬರುವುದಿಲ್ಲಪ್ಪ ಅಂತ ಹೇಳ್ತೇನೆ. ಯಾಕೆ ಅನ್ನೋದು ಇವುಗಳನ್ನು ನೋಡಿದಾಗ ಅನುಭವಕ್ಕೆ ಬರುತ್ತೆ. ಬ್ರಾಹ್ಮಣ ಯಾವಾಗ ಅನ್ನ ಮಾರಾಟಕ್ಕೆ ಇಳಿತಾನೆ ಅವನು ಬ್ರಾಹ್ಮಣ್ಯವನ್ನೇ ಕಳೆದುಕೊಳ್ಳುತ್ತಾನೆ, ಜೊತೆಗೆ ಆಯುಷ್ಯವನ್ನು ಹಾಲು ಮಾರಾಟ ಮಾಡಿದರೆ ಬ್ರಾಹ್ಮಣ್ಯ ಹೋಗತ್ತೆ ಅಂತ ಹೇಳ್ತಾರೆ, ನಮ್ಮ ಶಾಸ್ತ್ರ ಹೇಳುತ್ತೆ. ಹೀಗಿರುವಾಗ ಏನಂತಾರೆ, ಅನ್ನವನ್ನು, ಪಕ್ವವಾದ ಅನ್ನವನ್ನು ಮಾರಾಟ ಮಾಡಿದರೆ ಅವನು ಎಂಥ ಬ್ರಾಹ್ಮಣ? ಅವನ ಬ್ರಾಹ್ಮಣ್ಯ ಹೋಯ್ತು ಅಂತಂದ್ರೆ ಅಲ್ಲಿ ನಾವೇಕೆ ಹೋಗಿ ಊಟವನ್ನು ಮಾಡುವುದು? ಇಲ್ಲಿ ಒಟ್ಟಾರೆ ಊಟ ಮಾಡಲಿಕ್ಕೆ ಆಗದೆ ಮಾಡೇ ತಿದ್ದಿಲ್ಲ ಅಂತೇನಿಲ್ಲ, ಆದರೆ ಈ ಅಜೆಂಡಾ ಇಟ್ಟುಕೊಂಡದ್ದರಿಂದ ಅನೇಕ ಕಡೆಗೆ ತಪ್ಪಿಸಿಕೊಡ್ತಿತ್ತು. ಇವತ್ತು ನಮ್ಮದು ಮುಖ್ಯ ಜೀವನದ ಧ್ಯೇಯೋದ್ದೇಶ ಅನ್ನ ಮಾರಾಟವಾಗಿದೆ. ಅನ್ನಛತ್ರ ಕಳೆದು ಹೋಗಿದೆ, ಅನ್ನಛತ್ರ ಬಿಟ್ಟು ಹೋಗಿದೆ. ಯಾವಾಗ ಅನ್ನಛತ್ರ ಕಳೆದು ಹೋಗಿ ಅನ್ನ ಮಾರಾಟ ಬಂತೋ, ಮಾರಾಟದ ವಸ್ತು ಇದು ಛತ್ರ ಹೋಯಿತು. ಅನ್ನ ಕಾಮನ್, ಅನ್ನ ಛತ್ರದೊಳಗೂ ಅನ್ನ, ಅನ್ನ ಮಾರಾಟದೊಳಗೂ ಅನ್ನ ಎರಡು ಕಾಮನ್. ಆದರೆ ಛತ್ರ ಹೋಯಿತು, ಹೋಟೆಲ್ ಬಂತು. ಇಷ್ಟೇ ವ್ಯತ್ಯಾಸವಾಗಿದೆ.
ಇನ್ನು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಣ್ಣೆ, ತಿಲ, ಎಳ್ಳು, ಮಾಂಸ ಇತ್ಯಾದಿಗಳನ್ನು ಯಾರು ಮಾರಾಟ ಮಾಡ್ತಾರೆ ಅವನ ಆಯುಷ್ಯವೂ ಕ್ಷೀಣಿಸ್ತದೆ. ಇರುವ ಆಯುಷ್ಯದೊಳಗೆ ಸಾಧನೆಯೇ ಆಗುವುದಿಲ್ಲ, ಸಾರ್ಥಕವಾಗುವುದಿಲ್ಲ. ಬ್ರಾಹ್ಮಣ್ಯ ಶಿಥಿಲವಾಗ್ತಾ ಹೋಗ್ಬಿಡುತ್ತೆ. ಹಾಗಾಗಿ ತುಂಬ ವಿಚಾರವನ್ನು ಮಾಡಬೇಕಾದ ಅಂಶವೇನು ಅಂತಂದರೆ, ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳುವ ಹಂಬಲ ಯಾರಿಗಿಲ್ಲ ಅವನೇ ಹೆಚ್ಚು ಕಡಿಮೆ ಮಠಗಳಿಗೆ ಹೋಗಿ ಊಟ ಮಾಡ್ತಾನೆ. ಯಾಕೆ ಅಂತಂದರೆ, ತಾನು ಮನೆಯೊಳಗೆ ಅಡಿಗೆ ಮಾಡಿ ಅತಿಥಿ ಅಭ್ಯಾಗತರಿಗೆ ಊಟಕ್ಕೆ ಹಾಕಿ ತನ್ನ ಆಯುಷ್ಯ, ತನ್ನ ಸಾಧನೆ, ತನ್ನ ಬ್ರಾಹ್ಮಣ್ಯ ತಾನು ಗಟ್ಟಿಯಾಗಿ ಇಟ್ಟುಕೊಳ್ಳುತ್ತಿದ್ದ ಅಂತಂದರೆ ಹೊರಗೆ ಊಟಕ್ಕೆ ಹಾಕುವ ಪ್ರಸಂಗನೇ ಬರ್ತಿರಲಿಲ್ಲ. ಹೊರಗೆ ಚೀಟಿ ಬರೆದು ಊಟಕ್ಕೆ ಹಾಕ್ತಾನೆ, ದುಡ್ಡು ಕೊಟ್ಟು ಅನ್ನ ಖರೀದಿ ಮಾಡಿ ಊಟಕ್ಕೆ ಬ್ರಾಹ್ಮಣರ ಭೋಜನ ಮಾಡಿಸ್ತಾನೆ ಅಂತಂದರೆ ಅವನಿಗೂ ಬ್ರಾಹ್ಮಣ್ಯದ ಮೇಲೆ ಬಹಳ ಆಗ್ರಹವಿಲ್ಲ. ಮತ್ತು ಊಟಕ್ಕೆ ಬಂದವನಿಗೂ ಕೂಡ ತನ್ನ ಮನೆಯೊಳಗೇನೆ ಬ್ರಾಹ್ಮಣ್ಯ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಿದ್ದಾಗ ಹೊರಗೆ ಊಟಕ್ಕೆ ಬರ್ತಾರೆ ಅಂತಂದರೆ ಅವನ ಬ್ರಾಹ್ಮಣ್ಯವೂ ಹಾಳು ಮಾಡಿಕೊಳ್ಳುವುದಕ್ಕಾಗಿ ಇಂಟ್ರೆಸ್ಟ್ ಅವನಿಗೂ ಇದೆ. ಅನ್ನ ಮಾರಾಟ ಮಾಡಿದವನಿಗಾದ್ರೂ ಬ್ರಾಹ್ಮಣ್ಯ ಹೋಗುತ್ತೆ. ಹೀಗಾಗಿ 3 ಜನರಿಗೂ ಕೂಡ ಬ್ರಾಹ್ಮಣ್ಯದ ಹಾನಿಯಾಗತ್ತೆ ಒಬ್ಬ ಅನ್ನ ಮಾರಾಟಕ್ಕೆ ಇಳಿದ. ಎಂಥ ಘೋರವಾದ ಕಾಲ ಬರ್ತಾ ಇದೆ. ಆ ಕಾಲಕ್ಕೆ ನಾವು ಬ್ರಾಹ್ಮಣ್ಯ ಉಳಿಸಿಕೊಳ್ತೇವೆ ಅನ್ನುವುದು ಸಾಧ್ಯವಿಲ್ಲ, ಕಾಲಕ್ಕೆ ಎದುರು ಹೋಗಲಿಕ್ಕೂ ಸಾಧ್ಯವಿಲ್ಲ. ಅಡ್ಜಸ್ಟ್ ಆಗಬೇಕು, ಹಾಕ್ಕೊಂಡು ಹೋಗ್ತಾ ಇದ್ದೇವೆ. ಇದು ದುರಂತ. ಆದರೆ ಗೊತ್ತಿರಬೇಕು, ದುಃಖವಾದರೂ ಆಗಬೇಕು, ಏನು ಪರಿಸ್ಥಿತಿ ಬಂತಲ್ಲ ಅನ್ನೋ ಸಂಕಟವಾದರೂ ಆಗಬೇಕು. ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕಾಗಿ ಒಂದು ಕಲೆ ಹುಟ್ಟಿಕೊಳ್ಳುತ್ತೆ. ಒಂದು ದಿನ ಊಟ ಬಿಡಲಿಕ್ಕೆ ಸಾಧ್ಯವಿದೆ, ಊಟಕ್ಕೆ ಹಾಕದೇ ಇರುವುದಕ್ಕೂ ಸಾಧ್ಯವಿದೆ, ಅನ್ನ ಮಾರಾಟ ಮಾಡದಿರುವುದಕ್ಕೂ ಸಾಧ್ಯತೆ ಇದೆ. ಇಲ್ಲದೇ ಇದ್ದರೆ 3 ಜನರ ಆಯುಷ್ಯ ಕ್ಷೀಣ, 3 ಜನರ ಬ್ರಾಹ್ಮಣ್ಯ ಕ್ಷೀಣ, 3 ಜನರ ಪುಣ್ಯ ಕ್ಷೀಣ. ಯಜಮಾನ, ಅನ್ನ ಮಾರಾಟಕ್ಕೆ ಇಟ್ಟವ, ಆ ಅನ್ನದ ಊಟಕ್ಕಾಗಿ ಬಂದ ಬ್ರಾಹ್ಮಣ, ಅನ್ನಾರ್ಥಿ ಬ್ರಾಹ್ಮಣ, 3 ಜನರು ಹಾಳಾಗಿ ಬಹಳ ದುರ್ಧರವಾಗಿರ್ತಕ್ಕಂಥ ಪ್ರಸಂಗ ಎದುರಿಗೆ ಬರ್ತದೆ. ಮಹಾಭಾರತ ನೋಡಿದಾಗ ಈ ತರಹದ ಧರ್ಮಗಳು ಇತ್ತು ಕಾಲಕ್ಕೆ ಅನ್ನುವ ತಿಳುವಳಿಕೆ ಆದರೂ ನಮಗೆ ಬರಲಿಕ್ಕೆ ಸಾಧ್ಯವಿದೆ. ವಿಶ್ವಸ್ತೆ ನಾತಿ ವಿಶ್ವಸೇತ್ ವಿಶ್ವಾಸಾತ್ ಭಯಮುತ್ಪನ್ನಂ ಮೂಲಾನ್ಯಪಿ ನಿಕೃಂತತಿ. ಎಲ್ಲಿ ವಿಶ್ವಾಸ ಮಾಡಬೇಕು ಅಲ್ಲಿ ವಿಶ್ವಾಸ ಮಾಡುವುದಿಲ್ಲ, ಎಲ್ಲಿ ವಿಶ್ವಾಸ ಮಾಡಲೇಬಾರದು ಅಲ್ಲಿ ಬಹಳ ವಿಶ್ವಾಸ ಮಾಡ್ತಾನೆ. ತಾನು ಮಾಡಿದ ವಿಶ್ವಾಸದಿಂದ ತನಗೆ ಭಯ ಉಂಟಾಗತ್ತೋ ಅಲ್ಲಿ ಏನಿದೆ ಸಮೂಲವಾದ ನಾಶವಾಗತ್ತೆ. ದುರ್ಯೋಧನಾದಿಗಳ ಮೇಲೆ ಭರವಸೆ ಇಡಬಾರದು, ಭರವಸೆ ಇಟ್ಟು ಪಾಂಡವರ ಮೇಲೆ ಭರವಸೆ ಇಡಬೇಕಾಗಿತ್ತು, ಅಲ್ಲಿ ವಿಶ್ವಾಸ ಮಾಡಲೇ ಇಲ್ಲ. ನೀನು ಮಾಡಿದ ವಿಶ್ವಾಸ, ದುರ್ಯೋಧನಾದಿಗಳಲ್ಲಿ ಮಾಡಿದ ವಿಶ್ವಾಸದಿಂದ ದುರ್ಯೋಧನಾದಿಗಳಿಗೂ ಭಯ ಹುಟ್ಟಿದೆ, ನಿನಗೂ ಭಯವಿದೆ, ಅಂದಮೇಲೆ ಸಮೂಲವಾಗಿ ನೀವು ನಾಶವಾಗೋದು ನಿಶ್ಚಿತ. ಪಿತುರಂತಃಪುರಂ ದದ್ಯಾತ್ ಮಾತುರ್ದದ್ಯಾನ್ ಮಹಾನಸಂ ಗೋಷು ಚಾತ್ಮಸಮಂ ದದ್ಯಾತ್ ಸ್ವಯಮೇವ ಕೃಷಿಂ ವ್ರಜೇತ್. ಕೇಳಿಲ್ಲ ರಾಜ, ತಂದೆಗೆ ಅಂತಃಪುರವನ್ನು ಕೊಡಬೇಕು, ಅಂತಃಪುರವನ್ನು ಕಸಿದುಕೊಳ್ಳುವುದು ಅಲ್ಲ. ಇವತ್ತು ಅಂತಃಪುರವನ್ನು ಕಸಿದುಕೊಳ್ಳುವವರೇ ತುಂಬ ಆಗಿದ್ದಾರೆ, ಅಧಿಕಾರವನ್ನು ಕಸಿದುಕೊಳ್ಳುವವರೇ ಬಹಳ ಆಗಿದ್ದಾರೆ. ಇಲ್ಲ, ಅಧಿಕಾರ ಹಿರಿಯರಲ್ಲೇ ಇರಬೇಕು. ಯಾಕೆ? ಅವರ ಪುಣ್ಯದ ಬಲದಿಂದ ಸಮೃದ್ಧವಾಗಿ ಸರಾಗವಾಗಿ ನಡೀತಾ ಇರುತ್ತೆ. ಅವರ ಅಧಿಕಾರವನ್ನು ನಾನು ಕಸಿದುಕೊಂಡೆ, ನನ್ನಲ್ಲಿ ಪುಣ್ಯವಿಲ್ಲ, ತುಂಬ ವಿಘ್ನಗಳು, ತುಂಬ ಅಡಚಣೆಗಳು, ತುಂಬ ಆಪತ್ತುಗಳು. ಆದ್ದರಿಂದಾಗಿ ಎಂದಿಗೂ ಕೂಡ ಹಿರಿಯರಲ್ಲೇನೆ, ತಂದೆ ತಾಯಿಗಳಲ್ಲೇನೆ ಅಧಿಕಾರವಿರುವಂತಹದ್ದು. ಅವರು ಅಂತಃಪುರದೊಳಗೇನೆ ರಾರಾಜಮಾನರಾಗಿರಬೇಕು. ಉಳಿದೆಲ್ಲ ಕಾರ್ಯ ನೀನು ಮಾಡು, ಎಲ್ಲ ಜವಾಬ್ದಾರಿಗಳನ್ನು ನೀನು ಹೊತ್ತುಕೋ, ಆದರೆ ಅಧಿಕಾರ ತಂದೆಗೆ ಇರುವಂತಹದ್ದು. ಪಿತುರಂತಃಪುರಂ ದದ್ಯಾತ್ ಮಾತುರ್ದದ್ಯಾತ್ ಮಹಾನಸಂ. ತಾಯಿ ಕೈಯೊಳಗೆ ಅಡಿಗೆ ಮನೆ ಇರಬೇಕು.
ಹಿತವಾಗಿರ್ತದೆ, ಮಿತವಾಗಿರ್ತದೆ, ಶುದ್ಧ ಮನಸ್ಸುಳ್ಳದ್ದಾಗಿರ್ತದೆ, ಶುದ್ಧ ಅಂತಃಕರಣದಿಂದ ಅಡಿಗೆ ಇರುತ್ತೆ. ಆ ಅಡಿಗೆ ಎಷ್ಟು ಪರಮ ಪವಿತ್ರವಾದ ಅಡಿಗೆ, ಪರಮ ಶುದ್ಧವಾದ ಅಡಿಗೆ ಇನ್ಯಾವುದು ಸಿಗೋದಿಲ್ಲ. ಅಡಿಗೆ ಮಾಡುವವನಾದರೂ ಕಮರ್ಷಿಯಲ್ ಇರ್ತಾನೆ, ಊಟಕ್ಕೆ ಹಾಕುವವನಾದರೂ ಕಮರ್ಷಿಯಲ್ ಇರ್ತಾನೆ, ಅವರೆಲ್ಲ ಯಜಮಾನನಾದರೂ ಕಮರ್ಷಿಯಲ್. ಇವರೆಲ್ಲರ ದೋಷಗಳು ಅನ್ನದಲ್ಲಿ ಬರುತ್ತೆ. ಯಾರು ಮಾಡಿದ್ರು ಅಲ್ಲೊಂದು ಸ್ವಾರ್ಥ ಅಡಗಿಕೊಂಡಿರ್ತದೆ. ಆ ಸ್ವಾರ್ಥ ಒಳಗೆ ಸೇರಿಕೊಳ್ಳತ್ತೆ ಅಡಿಗೆಯಲ್ಲಿ, ಅನ್ನದೊಳಗೆ. ಆದರೆ ತಾಯಿ ಮಾಡುವ ಅಡಿಗೆ ಏನಿದೆ, ಪರಿಶುದ್ಧವಾಗಿರ್ತಕ್ಕಂಥ ಅಡಿಗೆ, ಅಲ್ಲಿ ಸ್ವಾರ್ಥ ಸೇರಿಕೊಂಡಿರೋದಿಲ್ಲ. ಅಲ್ಲಿ ಬೈಗಳು, ಕಮರ್ಷಿಯಲ್ ವ್ಯವಹಾರ ಅಲ್ಲಿ ಇರೋದಿಲ್ಲ. ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ನಾನು ಮಾಡಬೇಕು, ನಾನು ಮಾಡ್ತೇನೆ, ನನ್ನ ಕರ್ತವ್ಯ ಅಂತ ಶುದ್ಧವಾದ ಮನಸ್ಸಿನಿಂದ ಮಾಡಿರ್ತಾಳೆ. ಆದ್ದರಿಂದಾಗಿ ತಾಯಿಯ ಅಡಿಗೆಯ ಕೈ ರುಚಿಯನ್ನು ಊಟ ಮಾಡುವವನ ಮನಸ್ಸು 90% ಪರಿಶುದ್ಧವಾಗಿಯೇ ಇರುತ್ತೆ. ತನ್ನ ಮನಸ್ಸು ಕೆಟ್ಟಿದೆ ಅಂತಂದರೆ ಬೇರೆ ಅನ್ನದಿಂದಲೇ ಮನಸ್ಸು ಕೆಟ್ಟಬೇಕೇ ಹೊರತು ತಾಯಿ ಅಡಿಗೆಯಿಂದ ಮಾತ್ರ ಮನಸ್ಸು ಕೆಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ತಂದೆಗೆ ಅಧಿಕಾರ ಅಂತಃಪುರ, ತಾಯಿಗೆ ಅಡಿಗೆ ಮನೆ. ದನ ಕಾಯುವುದಕ್ಕೆ ತನ್ನಷ್ಟೇ ಸಮಾನಾದ ಪ್ರೀತಿ, ಅರ್ಥಾತ್ ದನ ಮೀನ್ಸ್ ಈ ಹೊರಗಿನ ವೈಭವ, ಅವುಗಳಿಗೆ ತನಗೆ ಸಮನಾದವನಿಗೆ, ತನ್ನಷ್ಟೇ ವಿಶ್ವಾಸಿಕನಿಗೆ ಕೊಡಬೇಕು. ಸ್ವಯಮೇವ ಕೃಷಿಂ ಕುರ್ಯ, ತಾನು ಕೃಷಿಗೆ ಇಳಿಬೇಕು. ಯಾಕೆ? ತನ್ನ ಮನೆ ನಡೆಸಬೇಕಲ್ವಾ. ಹಾಗಾದರೆ ತಾನು ಎಷ್ಟು ಕೃಷಿ ಮಾಡ್ತಾನೆ ಅಷ್ಟು ಸಮೃದ್ಧನಾಗಿರ್ತಾನೆ. ಎಷ್ಟು ಕೃಷಿ ಮಾಡೋದಕ್ಕಾಗಿ ಇನ್ನೊಬ್ಬರು ಕೊಡ್ತಾನೆ, ಪಾಲು ಎರಡಾಯ್ತು. ಅವನು ಉಂಡ, ನಾನು ಉಂಡೆ. ಅವನು ಎಷ್ಟು ಉಣ್ತಾನೆ ಗೊತ್ತಿಲ್ಲ, ನನಗೆ ಎಷ್ಟು, ನನ್ನ ಪಾಲಿಗೆ ಎಷ್ಟು ಸಿಗತ್ತೋ ಗೊತ್ತಿಲ್ಲ. ಹಾಗಾಗಿ ನಾನು ಬಡವನಾಗ್ತಾ ಬರ್ತೇನೆ. ಹಾಗಾಗಿ ಕೃಷಿಗೆ ತಾನು ಇಳಿಯಬೇಕು. ವೃತ್ತೇರ್ ವಾಣಿಜ್ಯ ಚಾರಂಚ, ವಾಣಿಜ್ಯ ವ್ಯವಹಾರ, ಬಿಸಿನೆಸ್ಗಳನ್ನು ಹಾಗೂ ಚಾರರನ್ನು, ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಚಾರಣತೆಯನ್ನು, ಇವೆರಡನ್ನು ಏನಿದೆ ಭೃತ್ಯರಿಗೆ ಒಪ್ಪಿಸಬೇಕು. ಇದರ ಮೇಲೆ ಇನ್ನೊಂದು ದೊಡ್ಡದಾಗಿರ್ತಕ್ಕಂತಹ ಮಾತು, ಪುತ್ರೈ ಸೇವೇತ ಚ ದ್ವಿಜಾನ್, ಬ್ರಾಹ್ಮಣರ ಸೇವೆಯನ್ನು ಮಾಡುವುದಕ್ಕಾಗಿ ಮಕ್ಕಳನ್ನು ಮೀಸಲಾಗಿ ಇಡಬೇಕು. ಮಕ್ಕಳ ಕೆಲಸ ಬೇರೆ ಏನಿಲ್ಲೇ ಇಲ್ಲ. ಮನೆಗೆ ಬ್ರಾಹ್ಮಣರು ಬರ್ತಾ ಇರಬೇಕು. ಆ ಬ್ರಾಹ್ಮಣರಿಗೆ ನಿರಂತರವಾಗಿ ಆದರ, ಉಪಚಾರ, ಆತಿಥ್ಯ, ಸತ್ಕಾರಗಳನ್ನು ಮಾಡ್ತಾನೆ ಇರಬೇಕು. ಈ ತರಹದಿಂದ ಯಾರು ವಿಭಾಗಗಳನ್ನು ಮಾಡಿ ಒದಗಿಸಿಕೊಡ್ತಾನೆ, ಅವನ ಆಯುಷ್ಯ ಗಟ್ಟಿಯಾಗಿರುತ್ತೆ, ಅವನು ಸಮೃದ್ಧವಾಗಿರ್ತಾನೆ, ಅವನ ಬದುಕು ಸಾರ್ಥಕವಾಗುತ್ತೆ. ಎಂಥ ಅದ್ಭುತವಾದ ವಿಚಾರಗಳನ್ನು ಕೊಡ್ತಾನೆ. ಕ್ಷಮಾವಂತೋ ನಿರಾಕಾರ ಕಾಷ್ಟೇ ಅಗ್ನಿರಿವಶೇರತೆ ನಿತ್ಯಂ ಸಂತ ಕುಲೇ ಜಾತಃ ಪಾಪಕೋಪಮ ತೇಜಸಃ. ಬ್ರಾಹ್ಮಣರು ಏನಿದ್ದಾರೆ, ಕ್ಷಮಾವಂತನಾಗಿರ್ತಕ್ಕಂಥ ಬ್ರಾಹ್ಮಣರು ಮುಖದ ಮೇಲೆ ಯಾವ ವಿಕಾರವನ್ನು ತೋರಿಸುವುದಿಲ್ಲ. ಕಟ್ಟಿಗೆಯೊಳಗೆ ಅಗ್ನಿ ಇದೆ ಆದರೆ ತೋರಿಸುವುದಿಲ್ಲ. ಅವಮಾನ ಮಾಡಿದೆ, ಬೆಂಕಿ ಹತ್ತಿತು ಅಂತಂದ್ರೆ ಇಡೀ ಭಸ್ಮವಾಗಿ ಹೋಗಿಬಿಡುತ್ತೆ. ಆದ್ದರಿಂದ ಬ್ರಾಹ್ಮಣರನ್ನು ಅವಮಾನ ಮಾಡಲಿಕ್ಕೆ ಹೋಗಬೇಡ ಯಾವ ಕಾರಣಕ್ಕೂ ಕೂಡ. ಇನ್ನೊಂದು ಮಾತನ್ನು ಹೇಳ್ತಾರೆ, ಅನಧೀತ್ಯ ಯಥಾ ವೇದಾನ್ ನ ವಿಪ್ರ ಶ್ರದ್ಧಮರ್ಹತಿ. ವೇದಗಳನ್ನು ಸ್ವಯಂ ತಾನು ಅಧ್ಯಯನವನ್ನು ಮಾಡದಿದ್ದರೆ ಶ್ರಾದ್ದ ಮಾಡುವುದಕ್ಕೆ ಅಧಿಕಾರವೇ ಇಲ್ಲ. ಇವತ್ತು ನಾವೆಲ್ಲ ಏನು ಮಾಡಬೇಕು ಅರ್ಥವಾಗುವುದಿಲ್ಲ. ಯಾಕೆ? ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಏನು ಅಧಿಕಾರ, ಸಂಪದ ಅಸ್ತು, ಇತಿ ಭವಂತು ಬ್ರುವಂತು, ಅಧಿಕಾರ ಸಂಪದಸ್ತು ಎಲ್ಲ ಬ್ರಾಹ್ಮಣ ಹೇಳಿಬಿಡ್ತಾನೆ. ಎಲ್ಲ ಕೃಷ್ಣಾರ್ಪಣ ಮಸ್ತು ಬ್ರಾಹ್ಮಣ ಹೇಳ್ತಾನೆ. ನನಗೇನು ಬಂತು? ತಿಳುವಳಿಕೆ ಇಲ್ಲದೆ ಮಾಡುವ ಕಾರ್ಯವೇನಿದೆ, ಆ ಕಾರ್ಯದೊಳಗೆ ತಿಳುವಳಿಕೆ ಇಲ್ಲದವನಿಗೆ ಅಧಿಕಾರವೇ ಇಲ್ಲ ಅಂತ ಅರ್ಥ. ಮೊಬೈಲಿನ ಬಗ್ಗೆ ತಿಳುವಳಿಕೆ ಇಲ್ಲದೇನೆ ನಾನು ಐಫೋನ್ ಹಿಡ್ಕೊಂಡು ಹೀಗೆ ಒತ್ತುತ್ತಾ ಕುಳಿತುಕೊಂಡು ಬಿಟ್ಟರೆ ಈ ಮೊಬೈಲ್ ಯೂಸ್ ಮಾಡೋದಕ್ಕೆ ನನಗೆ ಅಧಿಕಾರವಿಲ್ಲ ಅಂತ ಅರ್ಥ. ನನಗೆ ಅಧಿಕಾರ ಬರುವುದು ಯಾವಾಗ? ಈ ಮೊಬೈಲಿನ ಎಲ್ಲ ತಿಳುವಳಿಕೆಗಳು ನನಗೆ ಇದ್ದಾಗ. ಹಾಗಾಗಿ ವೇದೋಕ್ತವಾದ ಶ್ರಾದ್ದ ಕರ್ಮ, ವೇದೋಕ್ತವಾದ ಪುರಾಣೋಕ್ತವಾದ ಏನೆಲ್ಲ ಕರ್ಮಗಳನ್ನು ಮಾಡುವುದಿದೆ, ಆ ವೇದಗಳ ತಿಳುವಳಿಕೆ ಜ್ಞಾನವಿಲ್ಲದೆ ಇದ್ದರೆ ಆ ವೇದೋಕ್ತವಾದ ಕರ್ಮಗಳಲ್ಲಿ ಅಧಿಕಾರವೇ ಬರಲಿಕ್ಕೆ ಸಾಧ್ಯವಿಲ್ಲ. ಏವಂ ಅಶ್ರುತ ಷಾಡ್ಗುಣ್ಯ ನ ಮಂತ್ರಂ ಶ್ರೋತುಮರ್ಹತಿ. ವೇದಾಂಗಗಳನ್ನು ತಿಳಿಯದೇ ಇದ್ದವನಿಗೆ ವೇದ ಮಂತ್ರಗಳ ಕೇಳುವುದಕ್ಕೂ ಅಧಿಕಾರವಿಲ್ಲ, ಹೇಳುವುದಕ್ಕಂದ್ರೂ ದೂರದ ಮಾತು. ಅಂದರೆ ಯಾವ ಮಟ್ಟಕ್ಕೆ ನಮ್ಮ ಧರ್ಮವಿತ್ತು, ನಾವು ಎಲ್ಲಿ ಬಂದು ನಿಂತಿದ್ದೇವೆ ಇವತ್ತು. ಬ್ರಾಹ್ಮಣೋ ವೇದ, ಬ್ರಾಹ್ಮಣನ ಶಕ್ತಿ, ಬಲ, ಅವನ ತಪಸ್ಸು, ಅವನ ವೈಭವ, ಅವನ ದೇವರ ಮೇಲೆ ಮಾಡುವ ವಿಶ್ವಾಸ,
ದೇವರವನ ಮೇಲೆ ಮಾಡುವ ನಿರಂತರ ಅನುಗ್ರಹ, ದೇವರ ರಕ್ಷಣೆ, ಈ ರೀತಿಯಾಗಿ ಬ್ರಾಹ್ಮಣನ ಪರವಾಗಿ ಎಲ್ಲವನ್ನು ತಿಳಿದುಕೊಳ್ಳುವ ಯೋಗ್ಯ ಸಾಮರ್ಥ್ಯನು ಬ್ರಾಹ್ಮಣನೇ. ಹೆಂಡತಿಯನ್ನು ಚೆನ್ನಾಗಿ ತಿಳಿದುಕೊಂಡವನು ಗಂಡನೇ, ಬೇರೆಯವರು ಯಾರೂ ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಮಾತ್ಯಂ ನೃಪತಿರ್ವೇದ, ಮಂತ್ರಿಯನ್ನು ಸರಿಯಾಗಿ ತಿಳಿದುಕೊಂಡವನು ರಾಜನೇ ಆಗಿರ್ತಾನೆ, ರಾಜ ಬಿಟ್ಟು ಇನ್ಯಾರೂ ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ರಾಜ ರಾಜಾನಮೇವಚ, ತನ್ನನ್ನು ತಾನೇ ತಿಳಿದುಕೊಳ್ಳಬೇಕು, ತನ್ನನ್ನು ಬೇರೆಯವರು ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಗುಪ್ತನಾಗಿ ಗೂಢನಾಗಿ ಇರಬೇಕು. ತನ್ನನ್ನು ತಾನು ಚೆನ್ನಾಗಿ ತಿಳಿದುಕೊಂಡವನಾಗಿರಬೇಕು. ಇಲ್ಲದೇ ಇದ್ರೆ ಏನು ಬಂತು ರಾಜ? ಮತ್ತೊಂದು ಮಾತನಾಡಿ, ದೈವತೇಷು ಪ್ರಯತ್ನೇನ ರಾಜಸು ಬ್ರಾಹ್ಮಣೇಶು ಚ ನಿಯಂತವ್ಯ ಸದಾ ಕ್ರೋಧೋ ವೃದ್ಧ ಬಾಲ ಆತುರೇಶು ಚ. ದೇವತೆಗಳಲ್ಲಿ, ರಾಜರಲ್ಲಿ, ಬ್ರಾಹ್ಮಣರಲ್ಲಿ, ವೃದ್ಧರಲ್ಲಿ, ಬಾಲಕರಲ್ಲಿ, ಆತುರರಲ್ಲಿ ಎಂದಿಗೂ ಕೂಡ ಸಿಟ್ಟು ಮಾಡಿಕೊಳ್ಳಬಾರದು. ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಳ್ಳಬೇಕು. ಇವತ್ತು ನಾವು ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ತೇವೋ ಇಲ್ಲೋ ಗೊತ್ತಿಲ್ಲ. ತಂದೆ ತಾಯಿಗಳು, ಅಜ್ಜ ಅಜ್ಜಿಗಳ ಮೇಲೆ ಮಾತ್ರ ಸಿಡುಕಿನಿಂದಲೇ ಮಾತಾಡ್ತೇವೆ, ಚೆಂದಾಗಿ ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬ್ರಾಹ್ಮಣ ನಮ್ಮ ಕೈಯೊಳಗೆ ಬಯಸಿಕೊಳ್ಳುವವನೇ. ಇದು ನಿಶ್ಚಿತ. ಆ ತರಹದ ವ್ಯಕ್ತಿತ್ವ ನಾವು ರೂಢಿಸಿಕೊಂಡು ಆಗಿಬಿಟ್ಟಿದೆ, ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮುಂದೆ ಹೇಳ್ತಾನೆ, ವಿದ್ಯಾಶೀಲ ವಯೋ ವೃದ್ಧಾನ್ ಬುದ್ಧಿವೃದ್ಧಾಂಶ್ಚ ಭಾರತ ಧನ ಅಭಿಜಾತ ವೃದ್ಧಾಂಶ್ಚ ನಿತ್ಯ ಮೂಢ ಅವಮನ್ಯತೆ. ವಿದ್ಯಾವಂತನನ್ನು, ಶೀಲವಂತನನ್ನು, ವಯೋವೃದ್ಧರನ್ನು, ಬುದ್ಧಿವೃದ್ಧರನ್ನು, ಜ್ಞಾನವೃದ್ಧರನ್ನು, ಹಣದಿಂದ ಶ್ರೀಮಂತರನ್ನು, ಅಭಿಜಾತ ಒಳ್ಳೆ ಕುಲದಲ್ಲಿ ಹುಟ್ಟಿದಂಥವರನ್ನು ಯಾರು ಅವಮಾನ ಮಾಡ್ತಾನೆ ಅವನು ಮೂಢ, ಅವನ ಆಯುಷ್ಯ ಕ್ಷೀಣಿಸ್ತು ಅಂತ ಅರ್ಥ. ಹೌದು, ಇವತ್ತು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ. ಎಂಥದ್ದು ಅಂತಂದರೆ, ನಾನು ಅವಮಾನ ಮಾಡ್ತೇನೆ, ಬ್ರಾಹ್ಮಣನಿಗೆ ಅವಮಾನ ಮಾಡ್ತೇನೆ, ನಾನು ಅವಮಾನ ಮಾಡ್ತೇನೆ, ಪಂಡಿತರಿಗೆ ಅವಮಾನ ಮಾಡ್ತೇನೆ, ನಾನು ಅವಮಾನ ಮಾಡ್ತೇನೆ, ಯತಿಗಳಿಗೆ ಅವಮಾನವನ್ನು ಮಾಡ್ತೇನೆ. ಆ ತರಹದ ಕಾಲ ಬಂದಿದೆ. ಅಂದಮೇಲೆ ನನ್ನ ಆಯುಷ್ಯ 100ಕ್ಕೆ 100 ವರ್ಷ ಉಳಿಲಿ ಅಂತಂದರೆ ಯಾರಪ್ಪ ಉಳಿಸ್ತಾನೆ ನಮ್ಮಿಂದ? ಶ್ರೀಮಂತರ ಅವಮಾನವಾಗತ್ತೆ ಒಂದು ಕಡೆಗೆ, ಶೀಲವೃದ್ಧರ ಅವಮಾನವಾಗತ್ತೆ ಇನ್ನೊಂದು ಕಡೆಗೆ, ವಯೋವೃದ್ಧರ ಅವಮಾನ ನಿತ್ಯವಾಗತ್ತೆ, ಜ್ಞಾನವೃದ್ಧರ ಅವಮಾನ ಅಂತಂದ್ರೆ ಅವರು ಅವಮಾನಕ್ಕಾಗಿ ಜ್ಞಾನವೃದ್ಧರಾಗಿದ್ದಾರೆ ಅಂತ ಅನಿಸ್ಕೊಳ್ಳಬಿಡುತ್ತೆ. ಹೀಗಾದರೆ 100ಕ್ಕೆ 100 ವರ್ಷ ಆಯುಷ್ಯ ಹೇಗೆ ಉಳಿಯಲಿಕ್ಕೆ ಸಾಧ್ಯವಿದೆ? ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಇನ್ನೊಂದು ಹೇಳ್ತಾನೆ ಕೇಳಿಲ್ಲಿ, ಧೃತಿ ಶಮೋ ದಮ ಶೌಚಂ ಕಾರುಣ್ಯಂ ವಾಗನಿಷ್ಠುರ ಮಿತ್ರಾಣಾಂಚ ಅನಭಿದ್ರೋಹ ಸಪ್ತೇತ ಸಮಿಧಶ್ರಿಯ. ಧೃತಿ ಧೈರ್ಯ, ಸಾಧನೆಯ ವಿಷಯದೊಳಗೆ ಧೈರ್ಯ, ಶಮ ದೇವರಲ್ಲಿ ಮನಸ್ಸಿಡೋದು, ದಮ ಇಂದ್ರಿಯ ನಿಗ್ರಹ, ಶೌಚ ಶುದ್ಧವಾದ ಮಡಿ ಮೈಲಿಗೆ ಆಚಾರ ವಿಚಾರ, ಕಾರುಣ್ಯ ಜೀವರಾಶಿಗಳ ಮೇಲೆ ಕರುಣೆಯನ್ನು ಮಾಡೋದು, ವಾಗನಿಷ್ಠುರ ಪ್ರೀತಿಯಿಂದ ನಗನಗತ ಮಾತನಾಡುವುದು, ಮಿತ್ರಾಣ ಮಿತ್ರದ್ರೋಹ ಮಾಡದೇ ಇರುವುದು. ಈ 7 ಗುಣಗಳೇನಿವೆ, ಈ 7 ಗುಣಗಳು ಆಯುಷ್ಯವನ್ನು ಗಟ್ಟಿ ಮಾಡುತ್ತೆ. ಇದು ಜೀವನವೆಂಬ ಯಜ್ಞಕ್ಕೆ ಇದು ಸಮಿತ್ತಾಗಿ ಇವೆ. ಆದ್ದರಿಂದ ಈ ಸಮಿತ್ತನ್ನು ಎಷ್ಟೋ ಆಹುತಿಯಾಗಿ ಕೊಡ್ತೇವೆ, ಅಷ್ಟು ಜೀವನದ ಯಜ್ಞ ಸಾರ್ಥಕವಾಗತ್ತೆ. ಅಸಂವಿಭಾಗಿ, ತನ್ನಗೆ ಮೀಸಲಾದ ಅನ್ನವನ್ನು ವಿಭಾಗವನ್ನು ಮಾಡದೆ ಯಾರು ಊಟ ಮಾಡ್ತಾನೆ ಅವನ ಆಯುಷ್ಯ ಹಾಳಾಗತ್ತೆ. ದುಷ್ಟಾತ್ಮ, ಕೆಟ್ಟ ಮನಸ್ಸನ್ನೇ ಕೆಟ್ಟ ವಿಚಾರಗಳನ್ನೇ ಯಾರು ಮಾಡ್ತಾನೆ ಅವನ ಆಯುಷ್ಯ ಹಾಳಾಗತ್ತೆ. ಕೃತಜ್ಞ, ಉಪಕಾರ ಮಾಡಿದವನ ಉಪಕಾರವನ್ನು ನೆನೆಸುವುದಿಲ್ಲ, ಕೃತಜ್ಞನಾಗಿದ್ದಾನೆ, ಅವನ ಆಯುಷ್ಯ ಹಾಳಾಗತ್ತೆ. ನಿರಪತ್ರಪ, ಪ್ರೀತಿಯನ್ನು ಮಾಡದೇ ಇರುವವನು, ಅಂತಃಕರಣವನ್ನು ತೋರದೇ ಇರುವವನ ಆಯುಷ್ಯ ಹಾಳಾಗತ್ತೆ. ವರ್ಜನೀಯ, ಅವನನ್ನು ಬಿಟ್ಬಿಡು. ಯಾಕೆ? ತಾನು ತನ್ನ ಆಯುಷ್ಯವನ್ನು ಹಾಳು ಮಾಡ್ಕೋತಾನೆ, ನಮ್ಮ ಕಾಲೆಳೆದು ನಮ್ಮ ಆಯುಷ್ಯವನ್ನು ಹಾಳು ಮಾಡ್ತಾನೆ. ಆದ್ದರಿಂದಾಗಿ ಅವನನ್ನು ಬಿಟ್ಬಿಡಬೇಕು. ಆದ್ದರಿಂದಾಗಿ ರಾಜ, ಇಷ್ಟೆಲ್ಲ ಕಾರಣಗಳನ್ನು ನಾನು ಹೇಳಿದ್ದೇನೆ. ಇವು ಎಲ್ಲವೂ ಆಯುಷ್ಯ ಕ್ಷೀಣಿಸುವುದಕ್ಕೆ, ನೆಗೆಟಿವ್ ಏನಿವೆ ಎಲ್ಲವೂ ಆಯುಷ್ಯ ಕ್ಷೀಣಿಸುವುದಕ್ಕೆ, ಪಾಸಿಟಿವ್ ವಿಚಾರಗಳು, ಸಕಾರಾತ್ಮಕ ವಿಚಾರಗಳೇನಿದೆ ಆಯುಷ್ಯವನ್ನು ಬೆಳೆಸುವುದಕ್ಕಾಗಿದೆ. ಆದ್ದರಿಂದಾಗಿ ನೀನು ಆಯುಷ್ಯ ಬೆಳೆಸಿಕೊಳ್ತೀಯಾ, ನಿನ್ನ ಆಯುಷ್ಯ ಗಟ್ಟಿ ಮಾಡಿಕೊಳ್ತೀಯಾ, ನಿನ್ನ ಆಯುಷ್ಯ ಕ್ಷೀಣಿಸಿಕೊಳ್ತೀಯ, ನಿನ್ನ ಆಯುಷ್ಯ ಸಾರ್ಥಕ ಮಾಡಿಕೊಳ್ತೀಯ, ಏನು ಮಾಡ್ಕೊಳ್ತೀಯ, ನಿನ್ನ ಕೈಯಲ್ಲಿ ಇದೆ ಅಂತ ವಿದುರ ಚೆನ್ನಾಗಿ ತಿಳಿಸಿಕೊಟ್ಟಾಗ ಧೃತರಾಷ್ಟ್ರ ಹೇಳ್ತಾನೆ, ಅನೀಶ್ವರೋ ಎಂ ಪುರುಷೋ ಭವಾ ಭವೆ. ಹುಟ್ಟುವುದಕ್ಕೂ ಸಾಯುವುದಕ್ಕೂ ಮನುಷ್ಯ ಎಲ್ಲಿ ಈಶ್ವರ ಒಡೆಯನಾಗಿದ್ದಾನೆ ವಿದುರ?
ದೇವರು ಹೇಗೆ ಪ್ರೇರಣೆ ಮಾಡ್ತಾನೆ, ದೇವರ ಸಂಕಲ್ಪವೇನಿದೆ, ದೇವರ ಇಚ್ಛೆ ಏನಿದೆ, ಹಾಗೆ ಅಲ್ವಾ ನಡೆಯೋದು, ನಮ್ಮ ಕೈಯಲ್ಲಿ ಏನಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಮತ್ತೆ ವಿದುರ ಉತ್ತರವನ್ನು ಕೊಡ್ತಾನೆ. ಎಲ್ಲವನ್ನು ಕೂಡ ಮುಂದೆ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ.